ಮುಸ್ಲಿಂ ಗುಂಪುಗಳ ಗಲಾಟೆ, ಶಿಕಾರಿಪುರ ಉದ್ವಿಗ್ನ. ಮುಸ್ಲಿಂ ಗುಂಪುಗಳ ನಡುವೆ ಗಲಾಟೆಯಾಗ್ತಿದೆ. ಶಿಕಾರಿಪುರ ಉದ್ವಿಗ್ನ. ಮುಸ್ಲಿಂ ಗುಂಪುಗಳ ನಡುವೆ ಗಲಾಟೆ, ಕಲ್ಲು ತೂರಾಟವಾಗ್ತಿದೆ. ರಂಜಾನ್ ಹಬ್ಬದ ದೇಣಿಗೆ ಸಂಗ್ರಹ ವಿಚಾರಕ್ಕೆ ಕಿತ್ತಾಟವಾಗ್ತಿರುವಂಥದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಪಟ್ಟಣದಲ್ಲಿ ಘಟನೆಯಾಗಿದೆ. ಬಡಿಗೆ ಹಿಡಿದು ಬಡದಾಡಿಕೊಂಡಿದ್ದೆ ಎರಡು ಗುಂಪುಗಳು. ಪರಸ್ಪರ ಕಲ್ಲು ತೂರಾಟಕ್ಕೆ ಸಾಕ್ಷಿಯಾಗಿದೆ. ವಿಡಿಯೋಗಳು ವೈರಲ್ ಆಗಿದೆ. ಪ್ರತಿ ಕುಟುಂಬಕ್ಕೆ ₹1000 ದೇಣಿಗೆ ನಿಗದಿ ಮಾಡಿದ್ದಂತಹ ಒಂದು ಗುಂಪು, ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಗಲಾಟೆ ಮಾಡಿದೆ ಇನ್ನೊಂದು ಗುಂಪು. ಈ ವೇಳೆ ಮಾತಿನ ಚಕಮಕಿ ನಡೆದು ಕಲ್ಲು ತೂರಾಟವಾಗಿದೆ. ಮಸೀದಿಯಲ್ಲಿ ಸಭೆ ನಡೆಸಿದ ಬಳಿಕ ಎರಡೂ ಗುಂಪುಗಳ ಫೈಟ್ ಆಗಿರುವಂಥದ್ದು. ಶಿಕಾರಿಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಸ್ಲಿಂ ಗುಂಪುಗಳ ನಡುವೆ ಗಲಾಟೆಯಾಗ್ತಿದೆ. ಶಿಕಾರಿಪುರ ಉದ್ವಿಗ್ನಗೊಂಡಿದೆ. ಶಿಕಾರಿಪುರ ಕಲ್ಲು ತೂರಾಟವಾಗಿದೆ ಮುಸ್ಲಿಂ ಗುಂಪುಗಳ ನಡುವೆ. ರಂಜಾನ್ ಹಬ್ಬದ ದೇಣಿಗೆಯನ್ನು ಸಂಗ್ರಹಣೆ ಮಾಡುವಂತಹ ಸಂದರ್ಭದ ವಿಚಾರಕ್ಕೆ ಇದೇ ಸಂದರ್ಭದಲ್ಲಿ ಕಿತ್ತಾಟವಾಗಿದೆ. ದೇಣಿಗೆ ಸಂಗ್ರಹ ವಿಚಾರಕ್ಕೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಪಟ್ಟಣದಲ್ಲಿ ಘಟನೆಯಾಗಿದೆ. ಬಡಿಗೆ ಹಿಡಿದು ಕೋಲ್ ಹಿಡಿದು ಬಡದಾಡಿಕೊಂಡ್ರು ಎರಡೂ ಗುಂಪುಗಳು. ಪರಸ್ಪರ ಕಲ್ಲು ತೂರಾಟವಾಗಿದೆ. ವಿಡಿಯೋಗಳು ವೈರಲ್ ಆಗ್ತಿದೆ. ಪ್ರತಿ ಕುಟುಂಬಕ್ಕೆ ₹1000 ದೇಣಿಗೆ ಅಂತ ಒಂದು ಗುಂಪು ನಿಗದಿ ಮಾಡಿತ್ತು. ಇನ್ನೊಂದು ಗುಂಪು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿತು. ಈ ವೇಳೆ ಮಾತಿನ ಚಕಮಕಿ ಉಂಟಾಯಿತು ಎರಡು ಗುಂಪುಗಳ ನಡುವೆ. ಹಾಗೆ ಅದು ಕಲ್ಲು ತೂರಾಟ ಕೂಡ ಆಗೋಯ್ತು. ಮಸೀದಿಯಲ್ಲಿ ಸಭೆ ನಡೆಸಿದ ಬಳಿಕ ಎರಡು ಗುಂಪುಗಳ ಫೈಟ್. ಶಿಕಾರಿಪುರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿರುವಂಥದ್ದು. ಮುಸ್ಲಿಂ ಗುಂಪುಗಳ ನಡುವೆ ಗಲಾಟೆಯಾಗಿದೆ. ಶಿಕಾರಿಪುರ ಸದ್ಯಕ್ಕೆ ಉದ್ವಿಗ್ನ. ಕಲ್ಲು ತೂರಾಟವಾಗಿದೆ ಎರಡು ಗುಂಪುಗಳ ನಡುವೆ. ಬಡಿಗೆ ಹಿಡಿದು ಬಡದಾಡಿಕೊಂಡ್ವು ಎರಡೂ ಗುಂಪುಗಳು. ಪರಸ್ಪರ ಕಲ್ಲು ತೂರಾಟವಾದಂತಹ ವಿಡಿಯೋಗಳು ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ, ಜಾಲತಾಣಗಳಲ್ಲಿ ವೈರಲ್ ಆಗ್ತಿರುವಂಥದ್ದು. ಪ್ರತಿ ಕುಟುಂಬಕ್ಕೆ ₹1000 ದೇಣಿಗೆ ಅಂತ ನಿಗದಿ ಮಾಡಿದಂತಹ ಒಂದು ಗುಂಪು, ಇದಕ್ಕೆ ಇನ್ನೊಂದು ಗುಂಪು ವಿರೋಧವನ್ನು ವ್ಯಕ್ತ ಮಾಡಿದೆ. ಇದೇ ಸಂದರ್ಭದಲ್ಲಿ ಒಂದಷ್ಟು ಮಾತಿನ ಚಕಮಕಿ ನಡೀತು. ಅದು ಕಲ್ಲು ತೂರಾಟ ಶುರುವಾಗುವಂತೆ ಮಾಡಿತು. ತದನಂತರ ಮಸೀದಿಯಲ್ಲಿ ಸಭೆ ನಡೆಸಿದ ಬಳಿಕ ಈ ಗಲಾಟೆ ಉಂಟಾಗಿರುವಂಥದ್ದು. ಎರಡೂ ಗುಂಪುಗಳು ಫೈಟ್ ಮಾಡಿಕೊಂಡಿವೆ. ಒಂದು ಗುಂಪು ₹1000 ಪ್ರತಿ ಮನೆಗೂ ದೇಣಿಗೆಯನ್ನು ಕೊಡಬೇಕು ಅಂತ ನಿಗದಿ ಮಾಡಿತ್ತಂತೆ. ಆದರೆ ಇನ್ನೊಂದು ಗುಂಪು ಇದಕ್ಕೆ ಒಪ್ಪಲಿಲ್ಲ. ಹಾಗಾಗಿ ವಿರೋಧವನ್ನು ವ್ಯಕ್ತಪಡಿಸಿತು. ಎರಡೂ ಗುಂಪುಗಳ ಮಧ್ಯೆ ಗಲಾಟೆ ಆಯಿತು. ರಂಜಾನ್ ಹಬ್ಬದ ಪ್ರಯುಕ್ತ ದೇಣಿಗೆ ಸಂಗ್ರಹ ವಿಚಾರಕ್ಕೆ ಆದಂತಹ ಗಲಾಟೆ ಇದು. ಮೊದಲು ಮಾತಿನ ಚಕಮಕಿಯಾಗಿದೆ. ತದನಂತರ ಕಲ್ಲು ತೂರಾಟಕ್ಕೆ ಮುಂದುವರೆದಿದೆ ಈ ಗಲಾಟೆ. ಅದಾದ ಮೇಲೆ ಬಡಿಗೆಯನ್ನು ಹಿಡಿದುಕೊಂಡು ಬಡದಾಡಿದ್ದಾರೆ. ಪರಸ್ಪರ ಕಿತ್ತಾಟವಾಗಿದೆ. ಬಡದಾಡಿಕೊಂಡಿದ್ದಾವೆ ಎರಡೂ ಗುಂಪುಗಳು. ಮುಸ್ಲಿಂ ಗುಂಪುಗಳ ನಡುವೆ ಶಿಕಾರಿಪುರದಲ್ಲಿ ಗಲಾಟೆಯಾಗಿದೆ. ಸದ್ಯ ಶಿಕಾರಿಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ರಂಜಾನ್ ಹಬ್ಬಕ್ಕೆ ದೇಣಿಗೆ ಸಂಗ್ರಹ ವಿಚಾರಕ್ಕೆ ಎರಡು ಮುಸ್ಲಿಂ ಗುಂಪುಗಳ ನಡುವೆ ಗಲಾಟೆಯಾಗಿದೆ. ಶಿವಮೊಗ್ಗ ಶಿಕಾರಿಪುರ ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದು. ಭಾನುವಾರ ಸಂಜೆ ಶಿಕಾರಿಪುರ ಪಟ್ಟಣದಲ್ಲಿ ನಡೆದಿರೋ ಘಟನೆ. ಕಲ್ಲು ದೊಣ್ಣೆ ತೂರಾಟದ ವಿಡಿಯೋ ಈಗ ಸದ್ಯಕ್ಕೆ ವೈರಲ್ ಆಗ್ತಿರುವಂಥದ್ದು. 10ಕ್ಕೂ ಹೆಚ್ಚು ಜನರನ್ನ ಈಗ ಶಿಕಾರಿಪುರ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ. ಅಶ್ವಿನಿ, ಈಗ ನಡೆದಿರುವಂತಹ ಗಲಾಟೆ ಎರಡು ಗುಂಪುಗಳ ಮಧ್ಯೆ ಆಯಿತು. ಯಾವ ವಿಚಾರಕ್ಕೆ ಆಯಿತು? ಇಲ್ಲಿ ಮೇಲ್ನೋಟಕ್ಕೆ ರಂಜಾನ್ ಹಬ್ಬಕ್ಕೆ ಅಂತ ತಿಳಿದು ಬರ್ತಿದೆ. ಆದರೆ ಯಾವುದಾದ್ರೂ ಗುಂಪು ಇಷ್ಟೇ ಕೊಡಬೇಕು ಅಂತ ಯಾರಿಗಾದ್ರೂ ಡಿಮ್ಯಾಂಡ್ ಮಾಡಿದ್ರ, ಜನನೇ ಶುರು ಮಾಡಿದ್ರ, ಅಥವಾ ಇನ್ನೊಂದು ಗುಂಪು ಯಾಕೆ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತು? ಏನಿದೆ ಹೆಚ್ಚಿನ ಮಾಹಿತಿ? ಮಂಜರಿ, ಏನು ಶಿಕಾರಿಪುರದಲ್ಲಿ ರಂಜಾನ್ ಹಬ್ಬಕ್ಕೆಂದು ಮುಸ್ಲಿಂ ಯುವಕರು ಸೇರಿಕೊಂಡು ಎರಡು ಗುಂಪುಗಳನ್ನ ಮಾಡಿಕೊಂಡು ಏನು ದೇಣಿಗೆಯನ್ನ ಸಂಗ್ರಹಿಸ್ತಾ ಇರ್ತಾರೆ. ಈವನ್ ಶಿಕಾರಿಪುರ ಪಟ್ಟಣದಲ್ಲಿ ಈ ತರ ಏನು ರಂಜಾನ್ಗೆ ದೇಣಿಗೆ ಪಡಿಬೇಕಾದ್ರೆ ಪ್ರತಿಯೊಂದು ಕುಟುಂಬಕ್ಕೆ ₹1000 ದೇಣಿಗೆಯನ್ನ ನಿಗದಿ ಮಾಡಿರ್ತಾರೆ. ಇದಕ್ಕೆ ವಿರೋಧವನ್ನ ಇನ್ನೊಂದು ಗುಂಪು ವ್ಯಕ್ತಪಡಿಸುತ್ತೆ. ಇನ್ನೊಂದು
ಆಕ್ರೋಶ ವ್ಯಕ್ತಪಡಿಸಿದ ಬಳಿಕ ಇದು ಗಲಾಟೆ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು. ಒಬ್ಬರನ್ನೊಬ್ಬರು ಒಂದು ಗುಂಪನ್ನ ಇನ್ನೊಂದು ಗುಂಪು ಬಡಿದಾಡಿಕೊಳ್ಳೋ ಮಟ್ಟಕ್ಕೆ ತಲುಪಿದೆ ಅಂತಾನೆ ಹೇಳ್ಬೋದಾಗಿದೆ. ಅದಲ್ಲದೆ ಈ ಸಂಬಂಧ 10 ಜನರನ್ನ ಬಂಧಿಸಲಾಗಿದೆ. ಶಿಕಾರಿಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮಂಜರಿ. ಓಕೆ ಅಶ್ವಿನಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.